ತುಂಗಭದ್ರಾ ನದಿಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಸಾಗಿತು. ಜಿಲ್ಲಾಡಳಿತ ಕಣ್ಮುಚ್ಚಿಕೊಳ್ಳದಿತ್ತು. ಸ್ಥಳೀಯರ ಮಾಹಿತಿ ಮೇರೆಗೆ ಟಿವಿ9 ವಿಸ್ತೃತ ವರದಿ ಪ್ರಸಾರ ಮಾಡಿತು. ಇದೀಗ ಅಕ್ರಮದಲ್ಲಿ ಭಾಗಿಯಾಗಿದ್ದ ಅಧಿಕಾರಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ. ತುಂಗಭದ್ರಾ ನದಿಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ. ಟಿವಿ9 ವಿಸ್ತೃತ ವರದಿ, ಅಧಿಕಾರಿಗಳ ಎದೆಯಲ್ಲಿ ಢವಢವ. ದಂಧೆಕೋರರು ಯಾರ ಹೆದರಿಕೆ ಇಲ್ಲದೆ ರಾಜಾರೋಷವಾಗಿ ತುಂಗೆಯ ಬಡಲಿಗೆ ಕೈ ಹಾಕಿದ್ರು. ಇದೆಲ್ಲ ಅಕ್ರಮ ಅಂತ ಗೊತ್ತಿದ್ರು ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿತ್ತು. ಆದ್ರೆ ನದಿ ಪಾತ್ರದ ಜನರು ಟಿವಿ9ಗೆ ಅಕ್ರಮ ಮರಳು ದಂಧೆ ಬಗ್ಗೆ ಮಾಹಿತಿ ನೀಡಿದ್ರು. ಡಿಸೆಂಬರ್ 27ರಂದು ಕಾನೂನು ಸಚಿವರ ತವರು ಜಿಲ್ಲೆಯಲ್ಲಿ ಅಕ್ರಮ ಮರಳು ಮಾಫಿಯಾ ಎಂಬ ಶೀರ್ಷಿಕೆ ಅಡಿಯಲ್ಲಿ ವಿಸ್ತೃತ ವರದಿ ಮಾಡಿತ್ತು. 200 ಮೆಟ್ರಿಕ್ ಟನ್ ಮರಳನ್ನ ಸೀಸ್ ಮಾಡಲಾಗಿದೆ. ಗಣಿ, ಕಂದಾಯ ಇಲಾಖೆ ಅಧಿಕಾರಿಗಳು ಮಂತ್ಲಿ ಫಿಕ್ಸ್ ಮಾಡಿ ಅಕ್ರಮಕ್ಕೆ ಸಾಥ್ ನೀಡಿದ್ದಾರೆ ಅಂತ ಆರೋಪಿಸಲಾಗಿದ್ದು, ಈ ಬಗ್ಗೆ ಮಾಹಿತಿ ಕೇಳಿ ಮುಂಡರಗಿ ತಹಶೀಲ್ದಾರ್ಗೆ ಡಿಸಿ ಶೋಕಾಸ್ ನೋಟಿಸ್ ನೀಡಿದ್ದಾರೆ. ನಮಗೆ ನಿನ್ನೆ ಮಾಧ್ಯಮದಲ್ಲಿ ಸುದ್ದಿ ಆಗಿದ ತಕ್ಷಣ ನಿನ್ನೆ ಈವ್ನಿಂಗ್ ನಾವು ಅದನ್ನು ರೈಡ್ ಮಾಡಿಬಿಟ್ಟು ಟಾಸ್ಕ್ ಫೋರ್ಸ್ನ ಕರೆದ್ಬಿಟ್ಟು ಇಮಿಡಿಯೇಟ್ ಅದನ್ನು ಡಿಸ್ಪೋಸ್ ಆಫ್ ಮಾಡಿದ್ವಿ.